ಅದೇನೋ ಒಂದು ಗಾದೆ ಮಾತು ಹೇಳ್ತಾರೆ, ನನಗೂ ಇರ್ಲಿ ನನ್ನ ಕುಟುಂಬಕ್ಕೂ ಇರ್ಲಿ ಅಂತೇಳಿ. ಅದು ಸಂಪೂರ್ಣವಾಗಿ ಹೇಳೋದಾದ್ರೆ ಬೇರೆದೇ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ನೋಡಿ, ಇವತ್ತು ಕೋಗಿಲು ಬಡಾವಣೆಯಲ್ಲಿ ಒಂದಷ್ಟು ಅಕ್ರಮವಾಗಿ ಶೆಡ್ಗಳನ್ನ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಅದನ್ನ ಅಧಿಕಾರಿಗಳು ಹೋಗಿ ತೆರವು ಮಾಡಿದ್ರು. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರ ಎಂಟ್ರಿ ಆಗುತ್ತೆ, ಪೋಸ್ಟ್ ಮಾಡ್ತಾರೆ, ಅದು ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಕಾಂಗ್ರೆಸ್ ಮುಸ್ಲಿಮರ ವಿರೋಧಿ ಅನ್ನೋದನ್ನ ಬಿಂಬಿಸೋದಕ್ಕೆ ಪಿಣರಾಯಿ ವಿಜಯನ್ ಮುಂದಾಗ್ತಾರೆ. ಆದ್ರೆ ಅದನ್ನ ಉಲ್ಟಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅವರಿಗೆಲ್ಲ ಫ್ಲಾಟ್ ಬಗ್ಗೆ ಕಲ್ಪಿಸೋದಕ್ಕೆ ಮುಂದಾಗುತ್ತೆ. ಇಲ್ಲಿಂದ ನೋಡಿ ಅಸಲಿ ಕಳ್ಳಾಟಗಳು ಶುರುವಾಗೋದು. ಅಲ್ಲಿ ಯಾರಿಗೆಲ್ಲ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಅಂದ್ಕೊಳ್ತೋ ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ಕಡೆಯಿಂದ ಬಂದವರು ಅವರು ಕೂಡ ಅರ್ಜಿಯನ್ನ ಹಾಕ್ತಾರೆ. ಇದು ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇರುವಂತಹ ಅಸಲಿ ಸತ್ಯ ವಿತ್ ಡಾಕ್ಯುಮೆಂಟ್. ದಾಖಲೆ ಸಮೇತವಾಗಿ ನಿಮಗೆ ತೋರಿಸ್ತೀವಿ. ದಾಖಲೆಯಲ್ಲಿ ಯಾವ ರೀತಿಯಾಗಿ ಅದನ್ನ ಮೆನ್ಷನ್ ಮಾಡಿದ್ದಾರೆ, ಎಲ್ಲಿ ಎಲ್ಲಿ ಅವರು ಬಂದು ಅಲ್ಲಿ ಅರ್ಜಿಗಳನ್ನ ಹಾಕಿದ್ದಾರೆ ನೋಡಿ. ಅಲ್ಲಿ ಕೋಗಿಲು ಬಡಾವಣೆಯಲ್ಲಿ ಇರೋರು ಅರ್ಜಿಯನ್ನು ಹಾಕಬೇಕಾಗಿತ್ತು, ಆದ್ರೆ ಅಲ್ಲಿರೋರು ಹಾಕಿಲ್ಲ. ನಿಮ್ಮ ಮುಂದೆ ಡಾಕ್ಯುಮೆಂಟ್. ಈಗ ಆ ಡಾಕ್ಯುಮೆಂಟ್ ನಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ. ಕೋಗಿಲು ಬಡಾವಣೆಯವರು ಬಂದು ಯಾರು ಹಾಕಲಿಲ್ಲ ಅಲ್ಲಿ. ಆದ್ರೆ ಅವರನ್ನ ಹೊರತುಪಡಿಸಿ ನೋಡಿ, ಡಿಜೆ ಹಳ್ಳಿ ನಿವಾಸಿ ಒಬ್ಬ ಬಂದು ಹಾಕಿರೋದು. ಡಿಜೆ ಹಳ್ಳಿ ನಿವಾಸಿ ಆಧಾರ್ ಕಾರ್ಡ್ ಅಲ್ಲಿರುವಂತಹ ಅಡ್ರೆಸ್ ಏನಂತಂದ್ರೆ ಡಿಜೆ ಹಳ್ಳಿ ಅಂತ ಇರೋದು ನೋಡಿ. ನಿಮಗೆ ತೋರಿಸ್ತಾ ಇದೀನಿ. ಡಿಜೆ ಹಳ್ಳಿ ಆಧಾರ್ ಕಾರ್ಡ್ ಅಲ್ಲಿರುವಂತದ್ದು ಅಡ್ರೆಸ್. ಡಿಜೆ ಹಳ್ಳಿ ಅವನು ಬಂದು ಹೆಂಗಾಗ್ತಾನೆ ಇಲ್ಲಿ? ಹಾಗಾದ್ರೆ ಅವನಿಗೆ ಫ್ಲಾಟ್ ಸಿಗುತ್ತಾ? ಅವನಿಗೆ ಹೇಳಿದ್ದೆ ಯಾರಾಗಾದ್ರೆ ಬಂದು ನೀನು ಇಲ್ಲಿ ಕೋಗಿಲು ಬಡಾವಣೆ ಹೆಸರಲ್ಲಿ ಅರ್ಜಿ ಹಾಕು ಅಂತೇಳಿ. ಇವರೆಲ್ಲ ಹಾಕಿರೋದು ಕೋಗಿಲು ಬಡಾವಣೆ ನಿರಾಶ್ರಿತರು ಅಂತೇಳಿ ಅರ್ಜಿಯನ್ನು ಹಾಕಿರೋದು. ಡಿಜೆ ಹಳ್ಳಿಯವರು ಬಂದು ನಿವಾಸಿ ಒಬ್ಬ ಬಂದು ಹಾಕಿರೋದು. ಫಕೀರ್ ಬಡಾವಣೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ನಮ್ಮ ಸ್ಕ್ರೀನ್ ಮೇಲೆ ನಿಮಗೆ ಈಗ ಕ್ಲೀನ್ ಕಾಣಿಸ್ತಾ ಇದೆ. ಫಕೀರ್ ಲೇಔಟ್ ಅಂತ ಹೇಳಿದೆ. ಆಧಾರಲ್ಲಿರೋದು ಡಿಜೆ ಹಳ್ಳಿ ಅಡ್ರೆಸ್. ಇದನ್ನ ರಿಜೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ತುಂಗಾನಗರದ ನಿವಾಸಿ, ಟಿಪ್ಪು ನಗರದ ನಿವಾಸಿ. ಟಿಪ್ಪು ನಗರದ ವಿಳಾಸ ಇದೆ ನೋಡಿ ಇಲ್ಲಿ. ಫಕೀರ್ ಕಾಲೋನಿಯಲ್ಲಿ ಇರೋದಂತೆ. ಶರೀಫ್ ಖಾನ್ ಸನ್ ಆಫ್ ನಜೀರ್ ಖಾನ್. ಆಧಾರ್ ಕಾರ್ಡ್ ಅಲ್ಲಿ ಇರೋದು ಅಡ್ರೆಸ್ ಟಿಪ್ಪು ನಗರ. ನೋಡಿ ಯಾವ ರೀತಿ ಕಳ್ಳಾಟ. ಟಿಪ್ಪು ನಗರದವನ್ ಬಂದು ಇಲ್ಲಿ ಫಕೀರ್ ಕಾಲೋನಿ ಅಂತ ಹೇಳ್ಕೊಂಡು ಅರ್ಜಿ ಹಾಕೋನೆ, ನನಗೂ ಫ್ಲಾಟ್ ಕೊಡಿ ಅಂತೇಳಿ. ನೆಕ್ಸ್ಟ್, ಇದು ಆಂಧ್ರ ಪ್ರದೇಶದ ವಿಳಾಸ. ಫಕೀರ್ ಕಾಲೋನಿ, ತೌಫಿಕ್ ಅಂತ ಹೆಸರು. ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶವನ್ನು ಬಂದು ಇಲ್ಲಿ ಫಕೀರ್ ಕಾಲೋನಿಯಲ್ಲಿ ಒಂದು ವರ್ಷದಿಂದ ಶೆಡ್ ಹಾಕೊಂಡು ಈಗ ತೆಗೆದಾಕಿದ್ರು, ಅದನ್ನ ಹೊಡೆದಾಕಿದ್ರು. ಈಗ ಅವನಿಗೆ ಫ್ಲಾಟ್ ಭಾಗ್ಯ ಸಿಕ್ಬಿಡುತ್ತಾ? ಅಧಿಕಾರಿಗಳು ಇದನ್ನ ಪರಿಶೀಲನೆ ಮಾಡ್ತಿರೋದು, ಇದನ್ನೇ ಪರಿಶೀಲನೆ ಮಾಡ್ತಾ ಇರೋದು. ನೆಕ್ಸ್ಟ್, ಪಿಳ್ಳಣ್ಣ ಗಾರ್ಡನ್ ನೋಡಿ. ಫಕೀರ್ ಲೇಔಟ್ ನಿವಾಸಿ ಅಂತ ಅವನು ಅರ್ಜಿ ಹಾಕೋನೆ, ಆದ್ರೆ ಆಧಾರ್ ಕಾರ್ಡ್ ಅಲ್ಲಿರೋ ಅಡ್ರೆಸ್ ಪಿಳ್ಳಣ್ಣ ಗಾರ್ಡನ್. ನೋಡಿ ಯಾವ ತರ ಕಳ್ಳಾಟ. ಪಿಳ್ಳಣ್ಣ ಗಾರ್ಡನ್ ಅವ್ನಿಗೆ ಯಾರು ಹೇಳಿದ್ರು ಬಾಯಿಲಿ ನೀನು ಫಕೀರ್ ಲೇಔಟ್ ಅಲ್ಲಿ ಫ್ಲಾಟ್ ಕೊಡ್ತಾನೆ ನಿನ್ಗೆ ಅಂತೇಳಿ? ಇದು ತನಿಖೆ ಆಗ್ಬೇಕು, ಇನ್ವೆಸ್ಟಿಗೇಷನ್ ಆಗ್ಬೇಕಿದು. ನೆಕ್ಸ್ಟ್, ಆಂಧ್ರ ಆಯ್ತು, ಪಿಳ್ಳಣ್ಣ ಗಾರ್ಡನ್ ಆಯ್ತು, ಟಿಪ್ಪು ನಗರ ಆಯ್ತು. ಈಗ ಉತ್ತರ ಪ್ರದೇಶದಿಂದ ಬಂದವರು ಕೂಡ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ. ಫ್ರಮ್ ಯುಪಿ ಸ್ಟೇಟ್, ಫಕೀರ್ ಲೇಔಟ್ ಅಲ್ಲಿ ನಿವಾಸಿ. ಎಲ್ಲಿಯ ಯುಪಿ, ಎಲ್ಲಿಯ ಫಕೀರ್ ಬಡಾವಣೆ ನೋಡಿ. ನೋಂದಣಿ ಆಗದ ವಿಳಾಸವನ್ನ ಕೂಡ ತೋರಿಸಿ ನೋಡಿ. ಅದರಲ್ಲಿ ಹೊಂದಾಣಿಕೆನೇ ಆಗ್ತಾ ಇಲ್ಲ ವಿಳಾಸ. ಅಡ್ರೆಸ್ ನಾಟ್ ಮ್ಯಾಚ್ಡ್ ಅಂತೆ. ಹಾಗಾದ್ರೆ ಅವನು ಅಡ್ರೆಸ್ ಮ್ಯಾಚ್ ಆಗ್ತಿಲ್ಲ ಅಂದ್ರೆ ಬಾಂಗ್ಲಾದೇಶದವನು ಇರ್ಬೋದಾ, ಪಾಕಿಸ್ತಾನದವನು ಇರ್ಬೋದಾ? ಡೌಟ್ ಬರುತ್ತಲ್ಲ, ಯಾಕೆ ಡೌಟ್ ಬರಬಾರ್ದು? ಅಡ್ರೆಸ್ಸೇ ಮ್ಯಾಚ್ ಆಗ್ತಾ ಇಲ್ಲ ಅಂತಂದ್ರೆ ಇವನು ಯಾವ ವಿಳಾಸದಿಂದ ಬಂದಿರಬಹುದು? ಇದು ಇಂಪಾರ್ಟೆಂಟ್. ಇದು ಇನ್ವೆಸ್ಟಿಗೇಷನ್ ಆಗಬೇಕು. ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಒಂದೊಂದೇ ಸತ್ಯವನ್ನ ಬಯಲು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮಾಡಿಸಬೇಕು. ಏನಂತ, ಇವ್ರಿಗೆ ಯಾರು ಹೇಳಿದ್ರು ನಾವು ಫ್ಲಾಟ್ ಕೊಡ್ತಾ ಇದೀವಿ ಅಂತೇಳಿ? ಇವ್ರು ಬಂದು ಹೆಂಗಿಲ್ಲ ಅರ್ಜಿಯನ್ನು ಹಾಕಿದ್ರು? ಯಾಕೆ ನಿಮ್ಮವ್ರ ಅಧಿಕಾರಿಗಳಲ್ಲಿ ಹೋಗಿ ಸ್ಲೇಟ್ ಇಟ್ಕೊಂಡು 61, 62, 63 ಅಂತೇಳಿ ಬರ್ದು ಫೋಟೋ ತಗೊಂಡ್ಬಂದ್ರಲ್ಲ,
ಅವಾಗ ಕರೆಕ್ಟಾಗಿ ಅಲ್ಲೇ ಚೆಕ್ ಮಾಡ್ಕಾಗ್ಲಿಲ್ವಾ ವಸತಿ ಇಲಾಖೆ ಅಧಿಕಾರಿಗಳು, ಜಿಬಿಎ ಅಧಿಕಾರಿಗಳು, ಅಂಗನವಾಡಿ ಅಧಿಕಾರಿಗಳು, ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಕೂಡ ಹೋದ್ರಲ್ಲ? ಹೆಂಗ್ ಇವ್ರಿಗೆಲ್ಲ ಅರ್ಜಿ ಹಾಕೋವರೆಗೂ ಹೋಯ್ತು ಅಂತ? ಎಲ್ಲಿವರೆಗೂ ಹೋಗಿದೆ? ಹೇಗೆ ಹೋಯ್ತಿದೆಲ್ಲ? ಇವ್ರಿಗೆಲ್ಲ ಫ್ಲಾಟ್ಗಳು ಸಿಕ್ಬಿಡುತ್ತಾ? ಸಿಗಲ್ಲ. ಆದ್ರೆ ಯಾವ ಮಾರಿ ಅಧಿಕಾರಿಗಳು ಅಲ್ಲಿ ಕೊಟ್ಬಿಡ್ತಾರೆ, ನಮ್ಮವ್ರು ಹೇಳಕ್ಕಾಗಲ್ಲ. ಯಾವಾಗ ಏನ್ ಮಾಡ್ತಾರೋ ಅನ್ನೋದೇ ಗೊತ್ತಾಗಲ್ಲ ನಮ್ಮ ಅಧಿಕಾರಿಗಳು. ವಿಳ್ಯಣ್ಣ ಗಾರ್ಡನ್ ನಿವಾಸಿ ಬರ್ತಾನೆ, ಟಿಪ್ಪು ನಗರ ನಿವಾಸಿ ಬರ್ತಾನೆ, ಡಿಜೆಹಳ್ಳಿ ನಿವಾಸಿ ಬರ್ತಾನೆ, ಯುಪಿಒನ್ ಬರ್ತಾನೆ, ಎಪಿಒನ್ ಬರ್ತಾನೆ. ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದು ನಮ್ಗೆ ಅವ್ರಿಗೆ ಭಾಗ್ಯ ಕೊಡ್ತೀರಾ ನೀವು ಸರ್ಕಾರದವರು? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತಾರ್, ಡಾಕ್ಯುಮೆಂಟ್ ಈಗ ಸತ್ಯ ಏನು ಅನ್ನೋದನ್ನ ಹೇಳ್ತಾ ಇದೆ. ಇವರಿಗೆಲ್ಲ ಫ್ಲಾಟ್ಗಳು ಅಥವಾ ನಿವೇಶ ಮನೆಗಳು ಸಿಗೋದಿಲ್ಲ ಅನ್ನೋದು ಗೊತ್ತಿದೆ. ಸಿಕ್ಕರೆ ಮಾತ್ರ ದೊಡ್ಡ ತಪ್ಪು, ದೊಡ್ಡ ಅನಾಹುತ ಅದು. ಇಲ್ಲಿಯವರೆಗೂ ಕೂಡ ಬಂದಿದೆ ಅಂತಂದ್ರೆ ಇಲ್ಲಿ ಯಾರೋ ಒಬ್ಬ ಸೂತ್ರಧಾರ ಇರಲೇಬೇಕಲ್ವಾ? ಅವ್ರಿಗೆಲ್ಲ ಹೇಗೆ ಗೊತ್ತಾಗುತ್ತೆ? ಡಿಜೆಹಳ್ಳಿ, ಪಿಳ್ಳಣ್ಣ ಗಾರ್ಡನ್, ಟಿಪ್ಪು ನಗರ ಇವ್ರಿಗೆಲ್ಲ ಹೇಗೆ ಗೊತ್ತಾಗುತ್ತೆ? ಇವರೆಲ್ಲ ಬಂದು ಹೆಂಗ ಹಾಕ್ತಾರಿಲ್ಲ ಅರ್ಜಿ? ಇವ್ರು ಅರ್ಜಿ ಹಾಕಬೇಕು ಅಂತಾರೆ ಯಾರೋ ಒಬ್ಬ ಕುಮ್ಮಕ್ಕನಿಂದನೇ ಆಗ್ಬೇಕಲ್ವಾ? ಇದೆಲ್ಲ ಹೇಗೆ ಸಾಧ್ಯ? ಇದೆಲ್ಲ ಹೇಗೆ ಪತ್ತೆ ಹಚ್ತಾರೆ ಅಧಿಕಾರಿಗಳು? ಇವ್ರಿಗೆಲ್ಲ ಫ್ಲಾಟ್ ಸಿಗುತ್ತಾ ಇಲ್ವಾ? ನಾಗೇಂದ್ರ ಬಾಬು, ಯಾವಾಗ ಅಂದ್ರೆ ಡಿಸೆಂಬರ್ 21ರಂದು ಕೋಗಿಲ್ ಲೇಔಟ್ ನಲ್ಲಿ ಡೆಮಾಲಿಷನ್ ಆದ ಆ ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಅಸಲಿ ಸತ್ಯನ್ನು ರಾಜ್ಯದ ಜನರ ಮುಂದೆ ಇಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅಂದ್ರೆ ಅಲ್ಲಿ ಡೆಮಾಲಿಷನ್ ಆಗಿದ್ದು ಸರಿಸುಮಾರು 167 ಮನೆ ಆದ್ರೆ 260 ಜನ ಯಾವಾಗ ಮನೆಗಾಗಿ ಅರ್ಜಿ ಹಾಕಿದ್ರು ಅವತ್ತಿಂದಲೂ ಕೂಡ ಇದರ ಹಿಂದಿನ ರಹಸ್ಯವನ್ನು ಕೆದಕಲು ಮುಂದಾದಂತಹ ರಿಪಬ್ಲಿಕ್ ಕನ್ನಡಕ್ಕೆ ಒಂದೊಂದು ಸ್ಪಷ್ಟ ಆಗುತ್ತೆ. ಈ ಒಂದು ಡೆಮಾಲಿಷನ್ ಆದ ನಂತರದಲ್ಲಿ ಏನು ಸರ್ವೆ ಆಯಿತು, ಕಂದಾಯ ಇಲಾಖೆ ಅಧಿಕಾರಿಗಳು, ಜಿಬಿ ಅಧಿಕಾರಿಗಳು, ತಹಶೀಲ್ದಾರ್ ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಹೊರಗಿನವರು ಬಂದು ನಮ್ಮ ಮನೆ ಇಲ್ಲಿ ಇದೇ ಜಾಗದಲ್ಲಿತ್ತು, ಡೆಮಾಲಿಷನ್ ಆಗಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಬಟ್ ಅಧಿಕಾರಿಗಳು ಪ್ರತಿಯೊಬ್ಬರ ಡಾಕ್ಯುಮೆಂಟ್ ಆಗಿರ್ಬೋದು, ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮೂದು ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ತದನಂತರದಲ್ಲಿ ಗೊತ್ತಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಇವರು ಯಾರು ಇಲ್ಲಿ ವಾಸ ಮಾಡಿದವರಲ್ಲಿ ಇವರು ಹೊರಭಾಗದವರು, ಅದನ್ನು ಕೂಡ ಹೊರ ರಾಜ್ಯದವರು ಇದ್ರು. ಆ ಒಂದು ಕ್ಷಣಕ್ಕೆ ಅಂದ್ರೆ ಸರ್ವೆ ದಿನ ಬಂದವರಿದ್ರು, ಪ್ರತಿಯೊಂದನ್ನು ಕೂಡ ನಮೂದು ಮಾಡ್ತಾರೆ. ಜೊತೆಗೆ ಇಲ್ಲಿ ಒಂದಂತೂ ಸ್ಪಷ್ಟ, ಹೊರಭಾಗದವರು, ಹೊರ ರಾಜ್ಯದವರಾಗಿರ್ಬೋದು ಅಥವಾ ಬೆಂಗಳೂರಿನ ವಿವಿಧ ಭಾಗದಿಂದ ಬಂದವರಾಗಿರ್ಬೋದು, ಅವರಿಗಲ್ಲಿ ಕುಮ್ಮಕ್ಕು ನೀಡಿ ನಿಮ್ಗೂ ಒಂದು ಅಪ್ಲೈ ಮಾಡಿ ನೀವು ಕೂಡ ಒಂದು ಸರ್ವೆ ಸಂದರ್ಭದಲ್ಲಿ ನೀವು ಕೂಡ ಭಾಗಿಯಾಗಿ ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಪ್ರೋತ್ಸಾಹ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೇ ಕಾರಣಕ್ಕೆ ಇದೀಗ ಅಧಿಕಾರಿಗಳು ಯಾರಿಗೆಲ್ಲ ಅರ್ಹರು ಅನ್ನೋ ಪರಿಗಣಿಸಬೇಕು, ಅವರಿಗೆ ಕೆಲವೊಂದು ಮಾನದಂಡಗಳ ಅಡಿಯಲ್ಲಿ ಅವರನ್ನು ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರ ಬಳಿ 5 ವರ್ಷಗಳ ದಾಖಲಾತಿ ಇದೆಯೋ, ಯಾಕಂದ್ರೆ ಯಾವುದೇ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಯಾರೇ ಒಬ್ರು ಅಪ್ಲೈ ಮಾಡಬೇಕಾಗಿದ್ರು, ಅವರು ವಿಶೇಷ ಚೇತನ ವ್ಯಕ್ತಿ ಇರಬಹುದು ಅಥವಾ ಸಾಮಾನ್ಯ ವರ್ಗದ ವ್ಯಕ್ತಿ ಇರಬಹುದು, ಯಾರೇ ಅಪ್ಲೈ ಮಾಡಬೇಕಾಗಿದ್ರು ಮಿನಿಮಮ್ ಆಗಿರುವಂತಹ ರೂಲ್ಸ್ ಏನಂದ್ರೆ ಪ್ರತಿ ವ್ಯಕ್ತಿ ಏನಿದೆ ಕನಿಷ್ಠ 5 ವರ್ಷ ಬೆಂಗಳೂರಿನಲ್ಲಿ ವಾಸ ಇರಬೇಕು. ವಾಸವಿರುವುದು ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಆಗಿರುವಂತಹ ಪೂರಕವಾಗಿರುವಂತಹ ದಾಖಲಾತಿಯನ್ನು ಕೂಡ ಒದಗಿಸಬೇಕು ಅನ್ನೋದು ಬೇಸಿಕ್ ಆಗಿರುವಂತಹ ಒಂದು ನಿಯಮ ಇದು. ಇದೇ ಕಾರಣಕ್ಕೆ ಅಧಿಕಾರಿಗಳು ಈ ಒಂದು ಮಾನದಂಡ ಅಡಿಯಲ್ಲಿ ಇದೀಗ ವೆರಿಫಿಕೇಶನ್ ಮಾಡಿದಂತಹ ಸಂದರ್ಭದಲ್ಲಿ ಯುಪಿ ಅವರು ಟಿಪ್ಪಣಗಳು ಬಂದಿರೋದು ಗೊತ್ತಾಗುತ್ತೆ, ಅವರನ್ನು ರಿಜೆಕ್ಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ. ಬಟ್ ಇಲ್ಲಿ ಕೇವಲ ರಿಜೆಕ್ಟ್ ಮಾಡಿ ಅವರು ಸುಮ್ಮನಾಗಬಾರದು. ಇದರ ಹಿಂದಿರುವಂತಹ ಮಾಸ್ಟರ್ ಮೈಂಡ್ಗಳು ಯಾರು, ಅವರಿಗೆ ಕುಮ್ಮಕ್ಕು ಕೊಟ್ಟಿದ್ದು ಯಾರು ಅನ್ನೋದನ್ನು ಕೂಡ ತನಿಖೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಪರಿಸ್ಥಿತಿ ಬಂದೊದಗಿದೆ. ಯಾಕಂದ್ರೆ ಯಾವಾಗ ಕೆ.ಸಿ. ವೇಣುಗೋಪಾಲ್ ಅವರು ಒಂದು ಟ್ವೀಟ್ ಇಂದ ಪ್ರತಿ ಪುನರ್ವಸತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ಅವಾಗ ಅವರು ಪುನರ್ವಸತಿಯನ್ನು ಕಲ್ಪಿಸ್ತಾರೆ ಅಂತಾರೆ ವಿನಃ ಎಲ್ರಿಗೂ ಯಾರು ಮೂಲ ಕನ್ನಡಿಗರು ಯಾರಿದ್ರೆ ಅವರಿಗೆ ಮಾತ್ರ ಅನ್ನೋ ವಿಚಾರ ಅಲ್ಲಿ ಪ್ರಸ್ತಾಪ ಆಗಲ್ಲ. ತದನಂತರ ರಿಪಬ್ಲಿಕ್ ಕನ್ನಡ ಅಲ್ಲಿರುವಂತಹ ಕಾಶ್ಮೀರಿಗಳ ಮುಖವಾಡವನ್ನು ಬಯಲು ಮಾಡುತ್ತೆ, ಯುಪಿ ಅವರ ಮುಖವಾಡವನ್ನು ಬಯಲು ಮಾಡುತ್ತೆ, ವೆಸ್ಟ್ ಬೆಂಗಾಲ್ನ ಕಾರು ಓಡಾಟದ ಫೋಟೋ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡಿದಂತಹ ಸಂದರ್ಭದಲ್ಲಿ ಇದೀಗ ಅವರು ಹಂತ ಹಂತವಾಗಿ ನಿಯಮವನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದರೆ ಮುಂದಿನ ದಿನದಲ್ಲಿ ಕೂಡ ಯಾರು ಇವರಿಗೆ ಕುಮ್ಮಕ್ಕು ನೀಡಿದ್ರೆ ಅದರ ಕೂಡ ತನಿಖೆ ಆಗಬೇಕಾಗಿದೆ. ಅದರ ಜೊತೆಗೆ ಇಲ್ಲಿ ಮತ್ತೊಂದು ಅನುಮಾನ ಮೂಡ್ತಾ ಇರುವಂತದ್ದು, ಕೆಲ 5 ಜನರು ಯಾವುದೇ ರೀತಿ ದಾಖಲಾತಿ ಹೊಂದಿಲ್ಲದಿದ್ರು ಕೂಡ ಅವರು ಸರ್ವೆಯಲ್ಲಿ ಭಾಗಿಯಾಗಿದ್ರು. ಹಾಗಾದ್ರೆ 5 ಜನ ಯಾರು? ಆ 5 ಜನರು ಕೂಡ ವಾಸಿಂ ಲೇಔಟ್ ನಲ್ಲಿ ಸರ್ವೆಯಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ವಾಸಿಂ ಲೇಔಟ್ ಈ ಹಿಂದಿನ ಜೈಭೀಮ್ ನಗರ ತದನಂತರದಲ್ಲಿ ವಾಸಿಂ ಲೇಔಟ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ 5 ಜನರು ಯಾವುದೇ ರೀತಿ ಡಾಕ್ಯುಮೆಂಟ್ ಇಲ್ಲದಿದ್ರು ಕೂಡ ಸರ್ವೆಯಲ್ಲಿ ಭಾಗಿಯಾಗಿರೋದು ಸಹಜವಾಗಿ ಒಂದಿಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ನಾಗೇಂದ್ರ ಬಾಬು. ಓಕೆ ಸತಾರ್, ನೋಡಿ ಈಗ ಒಂದು ಕಡೆ ಅಧಿಕಾರಿಗಳು ನೀವು ರಿಪೋರ್ಟ್ ಮಾಡಿದ್ರೆ ನಾನು ಕೂಡ ಅಲ್ಲಿ ಬಂದು ಗಮನಿಸಿದ್ದೀನಿ,
ಪ್ರತಿಯೊಂದು ಶೆಡ್ ನ ಏನು ತೆರವುಗೊಳಿಸಿದಂತ ಶೆಡ್ ಹತ್ರ ಹೋಗ್ತಿದ್ರು, ಸ್ಲೇಟ್ ಅನ್ನ ಕೊಡ್ತಾ ಇದ್ರು. ಆ ಸ್ಲೇಟ್ ಅಲ್ಲಿ ನಂಬರ್ ಬರಿತಾ ಇದ್ರು, 61, 62, ನಾನ್ ನೋಡಿದ ನಂಬರ್ಗಳು 63, 64 ಅಂತೇಳಿ ಬರೆದು ಫೋಟೋವನ್ನ ತಗೋತಾ ಇದ್ರು. ನಾನ್ ಕೇಳಿದೆ ಯಾಕೆ ಅಂತೇಳಿ. ನಾವು ದಾಖಲೆಗಳನ್ನ ಪರಿಶೀಲಿಸಿ ಇವರು ಅದರ ಬಗ್ಗೆ ನಾವು ಮಾಹಿತಿಯನ್ನ ಕಲೆ ಹಾಕ್ತಾ ಇದೀವಿ ಅಂತೇಳಿ. ಅಂದ್ರೆ ಯಾರು ಅರ್ಹರಿದ್ದಾರೋ ಯಾರು ಅರ್ಹರಿಲ್ವೋ ಅನ್ನೋದು ಅಲ್ಲೇ ಗೊತ್ತಾಗಬೇಕಾಗಿತ್ತು. ಆದ್ರೆ ಇಷ್ಟು ದಿನ ಬೇಕಾಯ್ತಾ ಇವ್ರಿಗೆ ಇದೆಲ್ಲ ಅರ್ಹರಲ್ಲ ಅನ್ನೋದು ಗೊತ್ತಾಗ ಅವತ್ತೇ ಆನ್ ಸ್ಪಾಟ್ ಅಲ್ಲೇ ಕಂಡಿಡಿಬಹುದಿತ್ತಲ್ಲ. ಯಾಕಂದ್ರೆ ಬಾಬು ಖಂಡಿತ ಅಂದ್ರೆ ಅವ್ರಿಗೆ ಕೆಲವೊಂದು ಡಾಕ್ಯುಮೆಂಟ್ ಇಲ್ಲದವರು ಕೂಡ ಸರ್ವೆಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಕ್ರಾಸ್ ಕ್ವೆಶ್ಚನ್ ಮಾಡಬೇಕಾಗಿತ್ತು, ಮಾಡಬಹುದಿತ್ತು. ಎರಡೂ ಅವಕಾಶ ಇತ್ತು. ಅದು ಯಾವುದನ್ನು ಮಾಡಿಲ್ಲ. ಕೇವಲ ಅವರು ಸ್ಟೇಟ್ಮೆಂಟ್ ಏನಿದೆ ಅವ್ರ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಇಲ್ಲ ಅನ್ನೋದನ್ನು ನಮೂದು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಇಲ್ಲಿ ಅಧಿಕಾರಿಗಳು ಇನ್ನೊಂದು ಅವಕಾಶ ಇತ್ತು. ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯರಾಗಿರುವಂತಹ ಪೊಲೀಸರ ಸಪೋರ್ಟ್ ಕೂಡ ತಗೋಬಹುದಿತ್ತೇನೋ ಅನ್ನೋ ನಿಟ್ಟಿನಲ್ಲಿ ಕೂಡ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಯಾರೆಲ್ಲ ಹೊರ ರಾಜ್ಯದವರು ಇದ್ರು, ಅನುಮಾನಾಸ್ಪದ ವ್ಯಕ್ತಿಗಳಿದ್ರು, ಅಂತ ಸಂದರ್ಭದಲ್ಲಿ ಅವರನ್ನ ಡೈರೆಕ್ಟ್ ಆಗಿ ಅವ್ರನ್ನ ವಿಚಾರಣೆ ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ಅವಕಾಶ ಇತ್ತು. ಇದೇ ನಿಟ್ಟಿನಲ್ಲಿ ಕೂಡ ಈ ಕೋಗಿಲೇಟ್ನ ಸುತ್ತಮುತ್ತ ಒಂದಿಷ್ಟು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅಲ್ಲಿರುವಂತಹ ಮೂಲ ಕನ್ನಡಿಗರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಡೆಮಾಲಿಷನ್ ಗಿಂತ ಮುಂಚೆ ನೋಡಿದಂತಹ ಒಂದಿಷ್ಟು ಹೊಸ ಮುಖಗಳನ್ನು ಡೆಮಾಲಿಷನ್ ಆದ ನಂತರ ನೋಡ್ತಾ ಇದೀವಿ. ಅವ್ರು ಯಾರು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಅಂತವರನ್ನು ಮೊದಲಿಗೆ ನಾವು ಇವರು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು. ಯಾಕಂದ್ರೆ ಅಂತವರಿಂದಲೇ ಇದೀಗ ಅಲ್ಲಿರುವಂತಹ ಮೂಲ ಕನ್ನಡಿಗರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಒಂದಿಷ್ಟು ಅಂದ್ರೆ ಸರ್ವೆ ಸಂದರ್ಭದಲ್ಲಿ ಯಾವ್ದಾದ್ರು ಲೋಕಲ್ ಪೊಲೀಸ್ ಅಥವಾ ಯಾರ್ದಾದ್ರು ಅಂದ್ರೆ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಅಧಿಕಾರಿಗಳು ಗೊತ್ತಿತ್ತು ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ, ಅವರು ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಸಂಬಂಧಪಟ್ಟ ಹಾಗೆ ಯಾವಾಗ ಅಧಿಕಾರಿಗಳ ಗಮನಕ್ಕೆ ಬಂತು ಅಂತಹ ಸಂದರ್ಭದಲ್ಲಿ ಅವರನ್ನು ಪೊಲೀಸ್ ವೆರಿಫಿಕೇಶನ್ ಮಾಡಿದ್ರೆ ಅವರು ಸರ್ವೆ ಭಾಗಿಯಾಗಿರುವಂತಹ ಹಿಂದಿನ ರಹಸ್ಯ ಏನೇನು ಬಯಲಾಗ್ತಾ ಇತ್ತು. ಬಟ್ ಆ ಕೆಲಸ ಇದುವರೆಗೂ ಕೂಡ ಆಗಿಲ್ಲ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸತಾ ನಿಮ್ಮೆಲ್ಲ ಮಾಹಿತಿಗಾಗಿ.